ಚೌತಿ ದಿನ ಮೋದಕ ಇಲ್ಲ ಅಂದ್ರೆ ಹಬ್ಬನೇ ಅಪೂರ್ಣ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಮೂರು ಲೋಕಕ್ಕೆ ಅಧಿಪತಿಗಳಾದ ಶಿವ ಪಾರ್ವತಿನ ಸುತ್ತು ಹಾಕಿ ತನ್ನ ಬುದ್ಧಿವಂತಿಕೆಯಿಂದ ಮೋದಕವನ್ನ ತನ್ನದಾಗಿಸ್ಕೊಳ್ತಾನೆ ಗಣಪ. ಈ ಮೋದಕ ಗಣಪನಿಗೆ ಆನಂದ ಮತ್ತೆ ಭಕ್ತರಿಗೆ ಜ್ಞಾನವನ್ನು ನೀಡುವ ಸಿಹಿ ತಿಂಡಿ. ಇದನ್ ಮಾಡಕ್ಕೆ ಬಾಣ್ಲಿಗೆ ಎಳ್ಳು ಗಸಗಸೆನ ಹಾಕಿ ಡ್ರೈ ರೋಸ್ಟ್ ಮಾಡಿ, ಇದಕ್ಕೆ ಹಸಿಕಾಯಿ ತುರಿ ಮತ್ತೆ ತುಪ್ಪ ಹಾಕಿ ಕಾಯಿ ಹಸಿ ವಾಸನೆ ಹೋಗೋ ತನಕ ಹುರಿದು, ನಂತರ ಬೆಲ್ಲ ಹಾಕಿ ಕಾಯಿ ಬೆಲ್ಲ ಎಲ್ಲ ಹೊಂದದ್ಮೇಲೆ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು, ನಂತರ ಬಾಣ್ಲಿಗೆ ನೀರು, ಚಿಟಿಕೆ ಉಪ್ಪು, ತುಪ್ಪ, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಇದು ಚೆನ್ನಾಗಿ ಕುದಿ ಬಂದ್ಮೇಲೆ ಮಿಕ್ಕಿರೋ ಅಕ್ಕಿ ಹಿಟ್ಟನ್ನ ಹಾಕಿ 1 ಗಂಟೆಲದ ಹಾಗೆ ಇದನ್ನ ಚೆನ್ನಾಗಿ ಹೊಂದಿಸ್ಕೊಂಡು ಒಂದ್ 5 ನಿಮಿಷ ಸಿಮ್ಮಲ್ಲೇ ಬೇಯಿಸಿ, ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ನಾದಿ ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಈ ತರ ಮೋದಕ ಮೋಲ್ಡ್ ಒಳಗೆ ಹಾಕಿ ಸ್ಟಫಿಂಗ್ ನ ಮಾಡಿ ಈ ತರ ಇಟ್ಕೊಂಡು ಇದನ್ನ ಒಂದ್ 10 ನಿಮಿಷ ಸ್ಟೀಮ್ ಮಾಡಿದ್ರೆ ಮೋದಕ ರೆಡಿ ಆಗತ್ತೆ. ಅನುಷ್ಯ ಋಷಿ ಮನೆಗಳ ಹೆಂಡತಿ ವಿಧ ವಿಧ ಭಕ್ಷ್ಯಗಳನ್ನು ಬಡಿಸಿದರೂ ಹೊಟ್ಟೆ ತುಂಬದ ಗಣಪ ಈ ಒಂದು ಸಿಹಿ ತಿಂದು ತೃಪ್ತನಾಗಿ ಗಣಪ ಮತ್ತೆ ಶಿವ 21 ಬಾರಿ ತೇಗ್ತಾರೆ. ಆದ್ದರಿಂದ ಗಣಪನಿಗೆ 21 ಮೋದಕದ ನೈವೇದ್ಯ ತುಂಬಾನೇ ವಿಶೇಷ.